ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. 2 ತಿಂಗಳು ಬೆಳೆ ಇಷ್ಟ ಹತ್ರ ಇರ್ಬೇಕು ಸರ್, ಇಷ್ಟನೇ ಇರಬೇಕು. 4 ಫೀಟನೇ ಕಾಯಿ ಬಿಟ್ಟ ಮೇಲೆ ಆಯ್ತು ಸರ್. ಟೋಟಲ್ BTS 75 90 ಜನ ಸರ್, ಅದರಲ್ಲಿ ಟೋಟಲ್ ಗ್ರೋತ್ ಆಗಬೇಕು. ದಯವಿಟ್ಟು ಡಿಕ್ಲೇರ್ ಮಾಡಿ ಸರ್, ದಯವಿಟ್ಟು. ನೂರಾರು ಜಿನ್ನಿಂಗ್ ಫ್ಯಾಕ್ಟರಿಗಳು ಇಲ್ಲಿದ್ದು, ಹಾಗಾಗಿ ರೈತರು ಸಂಪೂರ್ಣವಾಗಿ ಕಾಟನ್ ಮೇಲೆ ಅವಲಂಬಿತರಾಗಿ ಜಾಸ್ತಿ ರೈತರು ತಾಲೂಕು ಬೆಳೆಯುವಂಥದ್ದು. ಆದರೆ ಈ ವರ್ಷ ಸುಮಾರು 95% ಭಾಗ ಲಾಸ್ ಅನ್ನು ಆಗಿದ್ದಾರೆ. 3 ಸಾರಿ ಬೀಜಗಳನ್ನು ಸೋಯಿಂಗ್ ಮಾಡಿದರೆ ಅದು ನಾಟಿಗೆ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಗಿಡಗಳನ್ನು ನಾಡ್ತಾ ಇದೆ. ಹಾಗಾಗಿ ಒಂದೊಂದು ಸಾರಿ ಸೋಯಿಂಗ್ ಮಾಡಿದರೆ 1 ಎಕರೆಗೆ 25 ಸಾವಿರ ರೂಪಾಯಿಗಳನ್ನು ಖರ್ಚು ಬರ್ತದೆ. 3 ಸಾರಿ ಆಗಿದೆ. ಹಾಗಾಗಿ 3 ಸಾರಿ ಆದರೂ ಕೂಡ ಅವರಿಗೆ ರೈತರಿಗೆ ಭರವಸೆಗಳಿಲ್ಲದೆ ರೀತಿಯಲ್ಲಿ ಇವತ್ತು ಗಿಡಗಳ ನಿಂತಿದೆ. ಹಾಗಾಗಿ ಇವತ್ತು ತಕ್ಷಣಕ್ಕೆ ನಮ್ಮ ರಾಯಚೂರು ತಾಲೂಕು ಜಿಲ್ಲೆಯನ್ನು ಬರಗಾಲ ಆಗಿ ಘೋಷಣೆ ಮಾಡಬೇಕಾಗ್ತದೆ. ಡ್ರಾಟ್ ಡಿಕ್ಲೇರೇಷನ್ ಆದ್ರೆ ಮಾತ್ರ ಅವರಿಗೆ ಏನು ಇನ್ಸೂರೆನ್ಸ್ ಕಂಪನಿಗಳು ಕೂಡ ಇವತ್ತೇನು ಪ್ರತಿ ವರ್ಷ ಇನ್ಸೂರೆನ್ಸನ್ನು ಕಟ್ತಾ ಇದ್ದಾರೆ ನಮ್ಮ ರೈತರು. ಆದರೆ ಅವರು ಇನ್ಸೂರೆನ್ಸು ಕೊಡುವಂಥ ಕ್ಲೇಮ್ ಆಗುವಂಥ ಸಂದರ್ಭದಲ್ಲಿ 7 ವರ್ಷಗಳನ್ನು ಏನು ಬೆಳೆಗಳನ್ನು ಕನ್ಸಿಡರ್ ಮಾಡ್ಬೇಕಂತೇಳಿ ಅವರು ನಾರಾಜಿಸಿದೆ. ಆದರೆ ಅದನ್ನು ಸಡಿಲಿಕೆ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ನಾ ಕೇಳೋದಿಷ್ಟೇ, ಅದನ್ನು ಸಡಿಲಿಕೆ ಮಾಡಿ ಇನ್ಸೂರೆನ್ಸ್ ಕಂಪನಿಗಳು ಆಯಾ ವರ್ಷ ಏನು ಲಾಸ್ ಆಗ್ತದೆ ಅದನ್ನು ಡಿಕ್ಲೇರ್ ಕೊಡಬೇಕಾಗ್ತದೆ. ಹಾಗಾಗಿ ಇವತ್ತು ಬರಗಾಲ ಅಧ್ಯಯನಕ್ಕೆ ಪ್ರತಿ ಜಿಲ್ಲೆಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಒಬ್ಬ ಸಚಿವರನ್ನು ಕಳಿಸಿದ್ದಾರೆ. ಇವತ್ತು ನಮಗೆ ಅಜಯ್ ಸಿಂಗ್ ಅವರು ಕೂಡ ನಮ್ಮ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಅವರು ಕೂಡ ಜಿಲ್ಲಾಡಳಿತ ವತಿಯಿಂದ ಎಲ್ಲ ಡಾಟನ್ನು ಕಲೆಕ್ಟ್ ಮಾಡಿ ಮತ್ತು ಎಲ್ಲ ಫೀಲ್ಡ್ ವಿಸಿಟನ್ನು ಮಾಡಿ ಅದನ್ನು ವರದಿಯನ್ನು ನಾಳೆ ಕ್ಯಾಬಿನೆಟ್ನಲ್ಲಿ ಸಲ್ಲಿಸುವಂಥದ್ದು ಮಾಡ್ತಾರೆ. ಆವತ್ತಿನ ಸಂದರ್ಭದಲ್ಲಿ ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿರುವಂಥ ಪರಿಸ್ಥಿತಿಗಳನ್ನು ಮಾಡಬೇಕು ಮತ್ತು ಅಲ್ಲಿ ಕಷ್ಟ ಕಾಲದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರಿಗೆ ಬೆನ್ನೆಲುಬಾಗಿ ನಿಂದಿರಬೇಕಾಗ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ